ಹಾಯ್ ಗೈಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಇವಾಗ ಟೈಮ್ ಬಂದ್ಬಿಟ್ಟು 5:20 ಆಗೈತೆ. ಜಸ್ಟ್ ಇವಾಗ ಇದ್ದೀನಿ, ನೋಡ್ತಾ ಇದ್ದೆ ಪ್ರಾಕ್ಟೀಸ್ ಮಾಡ್ಬಿಟ್ಟು. ಹಂಗೆ ನೀನು ಮಾಡಿರೋ ಬ್ಲಾಗ್ ಅಪ್ಲೋಡ್ ಮಾಡ್ಬಿಟ್ಟೆ. ಹಂಗೆ ಇನ್ಸ್ಟಾಗ್ರಾಮ್ಗೆ ಎಡಿಟ್ ಮಾಡ್ಬೇಕು. ಸೊ ಮಾಡಬೇಕು. ಹಂಗೆ ಇವತ್ತು ಟ್ರೈನಿಂಗ್ ಸೆಂಟರ್ಗೆ 9 o'clock ರೀಚ್ ಆಗ್ಬೇಕು. ಸೊ ಗೈಸ್, ಇಷ್ಟೊತ್ತು ಸ್ಕ್ರಿಪ್ಟ್ ಬರೆದ್ಬಿಟ್ಟು ಎಡಿಟ್ ಮಾಡ್ತಾ ಇದ್ದೆ ಇನ್ಸ್ಟಾಗ್ರಾಮ್ಗೆ. ಎಡಿಟ್ ಎಲ್ಲ ಮಾಡಾಗೈತೆ. ಇವಾಗ ಯೂಟ್ಯೂಬ್ಗೆ ಮತ್ತೆ ಇನ್ಸ್ಟಾಗ್ರಾಮ್ಗೆ ಪೋಸ್ಟ್ ಮಾಡಬೇಕು. ಪೋಸ್ಟ್ ಮಾಡಾದ್ಮೇಲೆ ಹೋಗಿ ಫ್ರೆಶ್ ಆಗಬೇಕು. ಫ್ರೆಶ್ ಆಗಿ ಟಿಫನ್ ಮಾಡಿ ಮನೆ ಬಿಡಬೇಕು. ಯಾಕಂದ್ರೆ ಟ್ರೈನಿಂಗ್ ಸೆಂಟರ್ಗೆ 9 o'clock ಅಲ್ಲಿ ಇರಬೇಕು. ಸೊ ನೋಡೋಣ ಇವತ್ತು ಟ್ರೈನಿಂಗ್ ಸೆಂಟರ್ ಹತ್ರ ಬೇಗ ಹೋಗ್ತೀನೋ ಇಲ್ವಾ ಅಂತ. ಸೊ ಗೈಸ್, ನೆನೆದು ವಿಡಿಯೋ ಅಪ್ಲೋಡ್ ಮಾಡಾಯ್ತು. ಇವಾಗ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಮನೆ ಬಿಡ್ಬೇಕು. ಟೈಮ್ ಬಂದ್ಬಿಟ್ಟು 7:15 ಆಗೈತೆ. ಸೊ ಗೈಸ್, ಇವಾಗ ಫ್ರೆಶ್ ಆಗಿ ಬಂದೆ. ಇವಾಗ ಮನೆಗೆ ಹೋಗ್ಬಿಟ್ಟು ಟಿಫನ್ ಮಾಡಿ ಮನೆ ಬಿಡ್ಬೇಕು. ನಿನ್ನೆ ಅಂತೂ ಫುಲ್ ಮಳೆ ಬಿದ್ದಿರೋದಕ್ಕೆ ಫುಲ್ ತಂಪಾಗೈತೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಬಿಸಿಲು ಬರುತ್ತೆ. ಗೈಸ್ ಬಸ್ ಮಿಸ್ ಆಗೋಯ್ತು. ಈಗ ಇನ್ನ ವೆಯ್ಟ್ ಮಾಡ್ಬೇಕು ನೆಕ್ಸ್ಟ್ ಬಸ್ವರೆಗೂ. ಇವತ್ತು ಬಸ್ ಏನು ಅಷ್ಟೊಂದು ರಶ್ ಏನಿಲ್ಲ, ಫುಲ್ಲು ಖಾಲಿ ಇದೆ ಬಸ್ ಇವತ್ತಂತ. ಇಲ್ಲಿ ನೋಡಿ, ಬೇರೆ ಬಸ್ ಹತ್ತ ಕಾಯ್ತವ್ರು ಬಸ್ ಸ್ಟ್ಯಾಂಡ್ ಅಲ್ಲಿ. ಸೊ ಗೈಸ್, ಇವಾಗ ನಾನು ನಮ್ಮ ಅಕ್ಕ ಇನ್ನೊಂದು ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು ಬಸ್ಗಳಿಗೆ ಜನ ಕಾಯ್ತವ್ರೆ. ಇವಾಗ ಬಂದ್ಬಿಟ್ಟು ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದೀವಿ. ಇಲ್ಲಿ ನೋಡಿ, ನೆನ್ನೆ ಮಳೆ ಬಂದಿರೋದಕ್ಕೆ ಫುಲ್ಲು ಕಸ. ಬಸ್ ಸ್ಟ್ಯಾಂಡ್ ಹತ್ರನೂ ಕಸ, ಮೇನ್ ರೋಡಲ್ಲೂ ಕಸ. ಇವಾಗ ಇನ್ನೊಂದು ಬಸ್ ಹತ್ಕೊಂಡು ನೆಕ್ಸ್ಟ್ ಸ್ಟಾಪ್ ಇನ್ನೊಂದು ಬಸ್ ಹತ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಬಂದ್ಬಿಟ್ಟು ಇನ್ನೊಂದು ಬಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ಇನ್ನ 3 stops ಅಲ್ಲಿ ಇಳಿಬೇಕು. ಇವತ್ತಂತೂ ತುಂಬಾ ಬೇಗ ಬಂದ್ಬಿಟ್ಟಿದ್ದೀನಿ. ಇವಾಗ ಟೈಮ್ ಬಂದ್ಬಿಟ್ಟು 8:50. ನೆನ್ನೆ 5 minutes ಬಿಫೋರ್ ಬಂದಿದೆ. ಇವತ್ತು 10 minutes ಬಿಫೋರ್ ಬಂದ್ಬಿಟ್ಟಿದ್ದೀನಿ. ಇವತ್ತು ಬಸ್ಗಳು ಬೇಗ ಸಿಕ್ಬಿಡ್ತು. ಇಲ್ಲಿ ನೋಡಿ, ನನ್ನ ಬಿದ್ದಿರೋ ಮಳೆಗೆ ಫುಲ್ಲು ಕಸ ಇಲ್ಲಂತ. ಎಲ್ಲೆಲ್ಲಿಂದ ಹರ್ಕೊಂಬಂದೈತೆ ಈ ಕಸಗಳು ಅಂತ. ಇಲ್ಲಿ ನೋಡಿ, ಈ ರೋಡಲ್ಲಂತೂ ಮರದ್ದು ಎಳೆ ಕೊಂಬೆಗಳೆಲ್ಲ ಉದುರೋಗವೆ. ನಡ್ಕೊಂಡು ಹೋಗ್ತಿದ್ದೆ, ಹಂಗೆ ಈ ಕಡೆ ಲೆಫ್ಟ್ ಸೈಡಲ್ಲಿ ನೋಡಿದೆ, ಇಲ್ಲೂ ಮರ ಬಿದ್ದೋಗೈತೆ ಒಂದು ಕಾಲೇಜ್ ಒಳಗಡೆ. ಇನ್ನೇನು ಟ್ರೈನಿಂಗ್ ಸೆಂಟರ್ ಹತ್ರ ಬಂದೆ. ಇವಾಗ ಹೋಗ್ಬಿಟ್ಟು ನೋಡ್ಬೇಕು ಕ್ಲಾಸಲ್ಲಿ ಜನ ಅವರ ಇಲ್ವ ಅಂತ. ಇವತ್ತು ಬೇಗ ಬೇರೆ ಬಂದ್ಬಿಟ್ಟಿದ್ದೀನಿ. ಇನ್ನು ಇವಾಗ ಟೈಮ್ ಬಂದ್ಬಿಟ್ಟು 8:55 ಆಗೈತೆ. ಸೊ ಇವತ್ತು ಕ್ಲಾಸ್ ಬೇಗ ಬಂದಿದ್ದೀನಿ. ಇನ್ನು ಯಾರೂ ಬಂದಿಲ್ಲ ಕ್ಲಾಸ್ಗೆ. ಮೇ ಬಿ 9:15 ಒಳಗಡೆ ಬರ್ಬೋದೇನೋ. ಹಾಫ್ ಆನ್ ಅವರ್ ಆಯಿತು ಕ್ಲಾಸಿಗೆ ಬಂದು, ಇನ್ನೂ ಬಂದೇ ಇಲ್ಲ ಸರ್. ಆಗಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಹಾಫ್ ಆನ್ ಅವರಿಂದ. ಇವಾಗ ತಾನೇ ಜಸ್ಟ್ ಕ್ಲಾಸ್ ಮುಗೀತು. ಇವಾಗ ಟೈಮ್ ಬಂದ್ಬಿಟ್ಟು 11 o'clock. ಇವತ್ತು ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೆ ಬಂದ್ಬಿಟ್ಟು 9:40ಗೆ. 2 ಕ್ಲಾಸ್ನ ಮರ್ಜ್ ಮಾಡಿದ್ರು. ನಮ್ಮ ಅಕ್ಕನೂ ನಮ್ಮ ಕ್ಲಾಸ್ಗೆ ಬಂದ್ಬಿಟ್ಟಿದ್ಲು. ಇವಾಗ ಕ್ಲಾಸ್ ಮುಗೀತು. ಇವಾಗ ನಾನು ನಮ್ಮ ಅಕ್ಕ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಬಸ್ ಸ್ಟ್ಯಾಂಡ್ ಹತ್ರ. ಅಂಕಲ್ ಬಂದ್ಬಿಟ್ಟು ಫ್ರೂಟ್ಸ್ ಮಾಡ್ತವ್ರೆ. ಸೊ ಇವಾಗ ಸ್ವಲ್ಪ ದೂರ ನಡ್ಕೊಂಡು ಬಂದು ಇವಾಗ ರೋಡ್ ಕ್ರಾಸ್ ಮಾಡ್ತಿದ್ದೀವಿ ಬಸ್ ಹತ್ತಕ್ಕೆ. ನೆನ್ನೆ ಇಲ್ಲಿ ಏನು ಇದ್ದಿಲ್ಲ, ಇವತ್ತು ನೋಡಿ ಎಷ್ಟು ಮರಗಳು ಬಿದ್ದೋಗೈತೆ ಇಲ್ಲಂತ. ಸೊ ಗೈಸ್, ಇವಾಗ ಬಸ್ ಸಿಕ್ತು. ಇವಾಗ ನಾನು ನಮ್ಮ ಅಕ್ಕ ಬಸ್ಸಲ್ಲಿ ಹತ್ತು ಕೂತಿದ್ದೀವಿ. ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಮಣ್ಣಿಂದು ಮಡಿಕೆಗಳೈತೆ. ಇದ್ರಲ್ಲಿ ನೀರು ಕುಡಿದ್ರೆ ಎಷ್ಟು ತಂಪಾಗಿರುತ್ತೆ ಅಂದ್ರೆ ಮಸ್ತ್ ಆಗಿರುತ್ತೆ. ಫುಲ್ಲು ಕೋಲ್ಡ್ ಆಗಿರುತ್ತೆ ಅಲ್ಲಿ ಇದ್ರಲ್ಲಿ ನೀರು ಕುಡಿದ್ರೆ. ಪೊಲೀಸರು ಡ್ಯೂಟಿಗೆ ಇಳಿದವ್ರೆ. ಇವಾಗ ನಾನು ನಮ್ಮ ಅಕ್ಕ ಇವಾಗ ಇನ್ನೊಂದು ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದೀವಿ. ಇಲ್ಲಿ ವೆಯ್ಟ್ ಮಾಡ್ತಿದ್ದೀವಿ ಇನ್ನೊಂದು ಬಸ್ ಸ್ಟ್ಯಾಂಡ್ ಹತ್ರ. ನಮ್ಮ ಅಕ್ಕ ನಡ್ಕೊಂಡು ಹೋಗ್ಬೇಕು ಅಂತ ಇವಾಗ ಬಸ್ಸಲ್ಲಿ ಹೋದ್ರು. ನಾನು ನಮ್ಮ ಏರಿಯಾ ಬಸ್ ಹತ್ಕೊಂಡು ಹೋಗ್ತೀನಿ. ಇವಾಗ 10 minutes ವೆಯ್ಟ್ ಮಾಡಿ ಬಸ್ ಸ್ಟ್ಯಾಂಡಲ್ಲಿ ಇವಾಗ ಬಸ್ ಸಿಕ್ಕಿದೆ. ಇವಾಗ ಬಸ್ ಹತ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಟೈಮ್ ಬಂದ್ಬಿಟ್ಟು ನಿಯರ್ಲಿ 12 o'clock ಆಗಿದೆ. ಇವಾಗ ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ಬಿಟ್ಟು ಸ್ವಲ್ಪ ಹೊತ್ತು ಓದ್ಕೊಳ್ಳೋದೈತೆ. ಎಲ್ಲ ಮಳೆ ಇತ್ತು. ಇವಾಗ ಫುಲ್ಲು ಬಿಸಿಲು ಬಂದೈತೆ. ನೋಡ್ಬೋದು ಮತ್ತೆ ಮಧ್ಯಾಹ್ನ ಏನಾದ್ರು ವೆದರ್ ಚೇಂಜ್ ಆದ್ರೂ ಆಗ್ಬೋದು. ನೆನ್ನೆನೂ ಇದೇ ಟೈಮಲ್ಲಿ ಹಿಂಗೆ ಬಿಸಿಲಿದ್ರು. ಆದರೆ ಸಡನ್ ಆಗಿ 4 o'clock ಮೇಲೆ ಸಂಜೆ ಫುಲ್ಲು ಮೋಡ ಮುಚ್ಕೊಂಡು ಫುಲ್ಲು ಜೋರಾಗಿ ಗಾಳಿ ಬೀಸ್ಕೊಂಡು ಮಳೆ ಬಂದ್ಬಿಡ್ತು. ಬೆಳಿಗ್ಗೆ ಮರ ಬಿದ್ದಿದ್ದು ಒಂದು ಕ್ಲಿಪ್ ತೋರಿಸಿದ್ನಲ್ಲ, ಇವಾಗ ಕ್ಲಿಯರ್ ಮಾಡೋರೆ. ಅಷ್ಟೊಂದು ಫುಲ್ ಕ್ಲಿಯರ್ ಆಗಿ ಮಾಡಿಲ್ಲ. ಮೇ ಬಿ ಆಮೇಲೆ ಕ್ಲಿಯರ್ ಮಾಡ್ಬೋದೇನೋ. ಇಲ್ಲಿ ನಮ್ಮ ಮನೆ ಹತ್ರನೂ ಮರ ಬೆಂಡಾಗೈತೆ. ಎಲ್ಲ ಮರಗಳೆಲ್ಲ ಬೆಂಡಾಗೈತೆ. ನನಗೆ ಫುಲ್ಲು ಜೋರಾಗಿ ಗಾಳಿ ಬಿಸಿದ್ಕೆ ವಯಸ್ಸು. ಇವಾಗ ಮನೆಗೆ ರೀಚ್ ಅದೆ. ಸೊ ಇವಾಗ ಊಟ ಮಾಡ್ಬಿಟ್ಟು ನಮ್ಮ ಅಕ್ಕ ನಡ್ಕೊ ಬರ್ತಾ ಡೋನಟ್ ತಂದವಳೆ. ಇವಾಗ ಡೋನಟ್ ತಿನ್ಬಿಟ್ಟು ಪೋಸ್ಟ್ ಆಫೀಸ್ ಹತ್ರ ಹೋಗ್ಬೇಕು. ಸ್ವಲ್ಪ ಪೋಸ್ಟ್ ಆಫೀಸ್ ಹತ್ರ ಕೆಲಸ ಐತೆ. ಸೊ ಗೈಸ್, ಇವಾಗ ನಾನು ನಮ್ಮ ಅಕ್ಕ ಪೋಸ್ಟ್ ಆಫೀಸ್ ಹತ್ರ ಹೋಗ್ತಾ ಇದ್ದೀವಿ. ಪೋಸ್ಟ್ ಆಫೀಸ್ ಹತ್ರ ಹೋಗ್ಬಿಟ್ಟು ಪಿನ್ ಚೇಂಜ್ ಮಾಡ್ಬೇಕು.
ಹಂಗೆ ಫೋನ್ ನಂಬರ್ ಎಲ್ಲ ಚೇಂಜ್ ಮಾಡಿಸ್ಬೇಕು. ಹಂಗೆ ನಮ್ಮ ಮಮ್ಮಿ GRTಗೆ ಹೋಗಿ ಬನ್ನಿ ಅಂದವ್ರೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು EMI ಪೇ ಮಾಡಬೇಕು. ಗೈಸ್ ಇವಾಗ ನಾನು ನಮ್ಮ ಅಕ್ಕ ಗಾಡೀಲಿ ಹೋಗ್ತಿದ್ದೀವಿ, ನೋಡ್ಬೋದು ನೀವು. ಇವಾಗ ಇಲ್ಲಿಂದ ಅರೌಂಡ್ ಒಂದು 2 ಕಿಲೋಮೀಟರ್ಸ್ ಐತೆ ಪೋಸ್ಟ್ ಆಫೀಸ್. ಸೊ ಗೈಸ್ ನಾವು ಇವಾಗ ಬಂದ್ಬಿಟ್ಟು ಫಸ್ಟ್ ಮೇನ್ ರೋಡಲ್ಲಿ ಇದ್ದೀವಿ. ಇಲ್ಲಿ ಎಲ್ಲ ಬಟ್ಟೆ ಎಲ್ಲ ಐಟಮ್ಗಳು ಸಿಗುತ್ತೆ. ಬಟ್ಟೆ, ಪಾತ್ರೆ ಸಾಮಾನು, ಏನೇನು ಬೇಕು ಎಲ್ಲ ಸಿಗುತ್ತೆ ಈ ಫಸ್ಟ್ ಮೇನ್ ರೋಡಲ್ಲಿ. ಆದರೆ ಸಂಜೆ ಇವಾಗ ಏನು ಅಷ್ಟೊಂದು ಟ್ರಾಫಿಕ್ ಇಲ್ಲ. ಸಂಜೆ ಹೊತ್ತು ಬಂದರೆ ಫುಲ್ಲು ರಶ್ ಇರುತ್ತೆ ಇಲ್ಲಂತೂ. ಎಲ್ಲ ಜನ ಓಡಾಡ್ತಿರ್ತಾರೆ ಇಲ್ಲಂತೂ. ಫುಲ್ಲು ಜನ ಕಾಲಿಕ್ಕೂ ಜಾಗ ಇರಲ್ಲ, ಅಷ್ಟು ಜನ ಓಡಾಡ್ತಿರ್ತಾರೆ ಸಂಜೆ ಹೊತ್ತು. ಪೂರೇ ಸೋಡ. ಸೊ ಗೈಸ್ ಇನ್ನೇನು ಪೋಸ್ಟ್ ಆಫೀಸ್ ಹತ್ರ ಬಂದೆ. ಹಿಂದ್ಗಡೆ ನೋಡ್ಬೋದು ಪೋಸ್ಟ್ ಆಫೀಸ್ ಇದೆ. ಸೊ ಗೈಸ್ ಇದೆ ಪೋಸ್ಟ್ ಆಫೀಸ್. ಆ ಕಡೆ ಪೋಸ್ಟ್ ಆಫೀಸ್ ಐತೆ. ಇಲ್ಲಿ ATM ಅಲ್ಲಿ ಪಿನ್ ಚೇಂಜ್ ಮಾಡಬೇಕು. ಇವತ್ತು ಬಂದಿದ್ದು ಕೆಲಸ ಏನು ಮುಗಿಲ್ಲ, ಮತ್ತೆ ನಾಳೆ ಬರಬೇಕು. ಯಾಕಂದರೆ ATM ಪಿನ್ನು ಇನ್ಆಕ್ಟಿವ್ ಅಂತ ತೋರಿಸಿತ್ತು, ಅದಕ್ಕೆ ಹೋಗಿ ಆ್ಯಕ್ಟಿವ್ ಮಾಡಿಸಿದ್ದೀವಿ. ನಾಳೆ ಸಂಜೆ ಆ್ಯಕ್ಟಿವ್ ಆಗುತ್ತಂತೆ. ಹಂಗೆ ಫೋನ್ ನಂಬರ್ ಬೇರೆ ಅಪ್ಡೇಟ್ ಮಾಡಿಸ್ಬೇಕಾಯ್ತು. ಫೋನ್ ನಂಬರ್ ಅಪ್ಡೇಟ್ ಮಾಡ್ಸೋಣ ಅಂದ್ಕೊಂಡೆ, ಫೋಟೋನೇ ತಂದಿಲ್ಲ. ಮತ್ತೆ ನಾಳೆ ಬಂದು ಮಾಡಿಸ್ಬೇಕು. ಸೊ ಇವಾಗ ಮತ್ತೆ GRT ಹತ್ರ ಹೋಗ್ತಿದ್ದೀವಿ, ಮಲ್ಲೇಶ್ವರಂ ಹತ್ರ. ನಾವು ಬಂದ್ಬಿಟ್ಟು ನವರಂಗ್ ರೋಡಲ್ಲಿ ಇದ್ದೀವಿ. ಈ ಕಡೆ ಸಿಮೆಂಟ್ ರೋಡ್ ಹಾಕ್ತವ್ರೆ, ನೋಡ್ಬೋದು. ಫುಲ್ಲು ಈ ಕಡೆ ಸಿಮೆಂಟ್ ರೋಡ್ ಹಾಕ್ತಿರೋದಕ್ಕೆ ಫುಲ್ಲು ಜಾಮ್ ಆಗೈತೆ. ತೋರಿಸಿದ್ರೆ ಸಿಮೆಂಟ್ ರೋಡು. ಆ ಕಡೆ ಮುಂದಕ್ಕೆ ಹೋದರೆ ಫುಲ್ ಜಾಮ್ ಆಗಿರುತ್ತೆ. ಸೊ ಅದಕ್ಕೆ ಇವಾಗ ನಾವು ಶಾರ್ಟ್ ಕಟ್ಟಲ್ಲಿ ಹೋಗ್ತಾ ಇದ್ದೀವಿ. ಶಾರ್ಟ್ ಕಟ್ಟಲ್ಲಿ ಹೋದರೆ ಬೇಗ ಹೊರಟೋಗ್ಬೋದು. ಸೊ ಗೈಸ್ ಇವಾಗ ಮಲ್ಲೇಶ್ವರಂ ಹತ್ರ ಬಂದಿದ್ದೀವಿ. ಇವಾಗ GRT ಹತ್ರ ಹೋಗ್ಬೇಕು. ಇಲ್ಲಿ ಸಿಗ್ನಲ್ ಹಾಕೋರೆ, ಇವಾಗ ಸಿಗ್ನಲ್ ನಿಂತ್ಕೋಬೇಕು. ಸೊ ಗೈಸ್ ಇವಾಗ GRT ಹತ್ರ ಬಂದಿದ್ದೀವಿ. ಇವಾಗ ಹೋಗಿ ಪೇ ಮಾಡಬೇಕು EMI. ಸೊ ಗೈಸ್ ಇವಾಗ ಮಲ್ಲೇಶ್ವರಂ ಹತ್ರ ಬಂದಿದ್ದೀನಿ. ಇದೆಲ್ಲ ಫುಲ್ ಜ್ಯುವೆಲ್ರಿ ಶಾಪ್ಸ್. ಇಲ್ಲಿ ನೋಡಿ, ಇಲ್ಲಿ GRT ಐತೆ. ಇಲ್ಲೇ ಹೋಗಿ EMI ಪೇ ಮಾಡಬೇಕು. ನೋಡಿ ಇಲ್ಲೆಲ್ಲ ರೋಡ್. ಈ ಕಡೆ ಫುಲ್ಲು ಜ್ಯುವೆಲ್ರಿ ಶಾಪ್ಸೇ ಇರುತ್ತೆ. ಈ ಕಡೆ ಫುಲ್ಲು ಇಲ್ಲಿ ನೋಡಿ ಹೈದರಾಬಾದಿ ಬಿರಿಯಾನಿ ಐತೆ ಅಂಗಡಿ ಅಂತ. ಎಲ್ಲ ಕಡೆ ಮರಗಳು ಬಿದ್ದೋಗೈತೆ. ಇಲ್ಲಿ ನೋಡಿ ಫುಲ್ಲು ಎಲ್ಲ ಕಡೆ ಮರಗಳು ಬಿದ್ದೈತೆ ನೋಡಿ ಇಲ್ಲ. ಗೈಸ್ ಇವಾಗ ಊಟ ಮಾಡಾಯ್ತು. ಆಗ್ಲೇ ಹೋಗಿದ್ದೆ ಪೋಸ್ಟ್ ಆಫೀಸ್ ಹತ್ರ, ಕೆಲಸ ಆಗಿಲ್ಲ. ಇವಾಗ ಮತ್ತೆ ಹೋಗ್ತಾ ಇದ್ದೀನಿ ಫೋಟೋ ಎತ್ಕೊಂಡು. ಹೋಗ್ಬಿಟ್ಟು ಫೋನ್ ನಂಬರ್ ಅಪ್ಡೇಟ್ ಮಾಡಿಸ್ಬೇಕು. ಸೊ ನಾನು ನಮ್ಮ ಫ್ರೆಂಡ್ ಗಾಡೀಲಿ ಹೋಗ್ತಿದ್ದೀವಿ, ಬೌನ್ಸ್ ಗಾಡೀಲಿ. ಹೋಗ್ಲೋ ಬೇಡವಾ ಅಂತ ಹೋಗೋದು ಈ ಗಾಡಿ. ಬರೀ ಈ ಗಾಡಿ ಸ್ಪೀಡ್ ಬಂದ್ಬಿಟ್ಟು ಬರೀ 20 ಸ್ಪೀಡ್ ಅಷ್ಟೇ. 20 ಸ್ಪೀಡ್ ಮೇಲೆ ಜಾಸ್ತಿನೇ ಹೋಗಲ್ಲ. ಸೊ ಗೈಸ್ ಇಷ್ಟೊತ್ತು ಪೋಸ್ಟ್ ಆಫೀಸ್ ಹತ್ರ ಹೋಗಿದೆ. ಪೋಸ್ಟ್ ಆಫೀಸ್ ಹತ್ರ ಅಪ್ಡೇಟ್ ಮಾಡ್ಸೋಕೆ ಹೋಗಿದೆ. ಅವ್ರು ಇವತ್ತಾಗಲ್ಲ ಅಂದರು. ಸೊ ಮತ್ತೆ ಶನಿವಾರ ಹೋಗ್ಬೇಕು. ಸೊ ಮನೆಗೆ ಬಂದಿದ್ದೀನಿ. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನೋಡಬೇಕು ಏನು ಮಾಡಬೇಕು ಅಂತ. ಇಷ್ಟೊತ್ತು ರೆಸ್ಟ್ ಮಾಡ್ತಿದ್ದೆ. ಇವಾಗ ಟೈಮ್ ಬಂದ್ಬಿಟ್ಟು 5 o'clock ಆಗಿದೆ. ಇಲ್ಲಿ ಯಾವ್ದಾದ್ರು ಗಿಡಗಳು ತಂದು ಹಾಕ್ಬೇಕು, ನೋಡಬೇಕು ಯಾವ ಗಿಡ ಸಿಗುತ್ತೆ ಅಂತ. ಇವತ್ತು ಮಳೆ ಬರೋ ಚಾನ್ಸಸ್ ಕಮ್ಮಿ ಐತೆ. ಮೋಡ ಏನು ಅಷ್ಟೊಂದೇನು ಮುಚ್ಕೊಂಡಿಲ್ಲ ಇವತ್ತು. ಟ್ರೈನಿಂಗ್ ಸೆಂಟರಲ್ಲಂತೂ ಫುಲ್ ಸ್ಲೋ ಮಾಡ್ತವ್ರೆ. ಫುಲ್ಲು ಚಿಕ್ಕ ಮಕ್ಳಿಗೆ ಮಾಡ್ತಾರಲ್ಲ ಆ ಥರ ಮಾಡ್ತಾರೆ ಟ್ರೈನಿಂಗ್ ಸೆಂಟ್ರಲ್ಲಿ ಬಂದ್ಬಿಟ್ಟು. ಸೊ ಅರ್ಥ ಆಗತ್ತೆ ಅವ್ರು ಮಾಡೋದು, ಆದರೆ ತುಂಬ ಸ್ಲೋ ಆಗಿ ಮಾಡ್ತವ್ರೆ. ಯಾಕಂದರೆ ಕಾನ್ಸೆಪ್ಟ್ಸ್ ಎಲ್ಲ ಗೊತ್ತು ನನಗೆ, ಆದರೂ ಪ್ಲೇಸ್ಮೆಂಟ್ಸ್ ಆಗಿಲ್ಲ ಅಂತ ಹೋಗಿ ಜಾಯ್ನ್ ಆಗಿದ್ದೀನಿ. ಸೊ ನೋಡೋಣ, 4 months ತೊಗೋತಾರಂತೆ ಟ್ರೈನಿಂಗ್ ಮುಗಿಸೋಕ್ಕೆ. ನೋಡೋಣ ಎಲ್ಲಾದರೂ ಪ್ಲೇಸ್ ಆಗ್ತೀನೋ ಆಗಲ್ಲೋ ಅಂತ. ಹೇಳೋರೆ ಪ್ಲೇಸ್ ಮಾಡಿಸ್ತೀನಿ ಅಂತ. ಸೊ ನೋಡೋಣ. ಆದರೂ ಇವಾಗ ಹೋಗ್ಬಿಟ್ಟು ಇಂಟರ್ನ್ಶಿಪ್ ಬೇರೆ ಎಂಟ್ರಿ ಮಾಡಬೇಕು. 1 month ಮಾಡಿಲ್ಲ. ಹಂಗೆ ಒಂಚೂರು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಇವತ್ತು RCB ಮತ್ತು GTದು ಮ್ಯಾಚ್ ಐತೆ, ಅದು ಬೇರೆ ನೋಡಬೇಕು. ಸೊ ಗೈಸ್ ಇಷ್ಟೊತ್ತು ಯೂಟ್ಯೂಬ್ನಲ್ಲಿ ವಿಡಿಯೋ ಐಡಿಯಾಸ್ ಹುಡುಕ್ತಿದ್ದೆ. ಸೊ ಹಂಗೆ SFX ಹಾಕೋದು ನೋಡ್ತಾ ಇದ್ದೆ, ಹೆಂಗೆ SFX ಹಾಕಬೇಕು ಅಂತ. ಸೊ ಹೆಂಗೆ SFX ಹಾಕಬೇಕು ಅಂತ ಅಷ್ಟೇ ಗೈಸ್. ಇವತ್ತು RCBದು ಮತ್ತು GTದು ಮ್ಯಾಚ್ ಐತೆ. RCBದು ಬ್ಯಾಟಿಂಗ್ ಐತೆ. ಸೊ ಅಷ್ಟೇ ಗೈಸ್ ಇವತ್ತಿಗೆ. ಸೊ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಬೈ ಗೈಸ್.